ಅರಣ್ಯ ಸಚಿವರೇ, ನೀವು ಎಲ್ಲೇ ಇದ್ರೂ ಕೂಡ ಈ ಸ್ಟೋರಿಯನ್ನ ನೋಡಲೇಬೇಕು. ಸರ್ಕಾರದ ನಿರ್ಲಕ್ಷ್ಯ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಅಧಿಕಾರಿಗಳ ಕಳ್ಳಾಟವನ್ನ ಪಿನ್ ಟು ಪಿನ್ ಆಗಿ ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಾ ಇದೆ. ಹಾಗಾದ್ರೆ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಅಧಿಕಾರಿಗಳು ಏನ್ ಮಾಡಿದ್ರು? ಈ ಮಿಡ್ ನೈಟ್ ನಲ್ಲಿ ಖಾಸಗಿ ಆಸ್ಪತ್ರೆ ಸ್ಕ್ಯಾನಿಂಗ್ ಸೆಂಟರ್ ನಲ್ಲಿ ಆಗಿದ್ದೇನು? ಈ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇದೆ. 9:30ಕ್ಕೆ ಮಿಸ್ ಮಾಡಲೇಬೇಕು. ಬೆಂಗಳೂರಲ್ಲಿ ಅರ್ಧಂಬರ್ಧ ಕಾಮಗಾರಿ, ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಜನರಂತೂ ರೋಸ್ ಹೋಗಿದ್ದಾರೆ. ಮೊನ್ನೆ ತಾನೇ ಒಂದು ಓಪನ್ ಚರಂಡಿಗೆ ಬಾಲಕ ಬಿದ್ದು ಮೃತಪಟ್ಟ ಆನಂತರದಲ್ಲಿ ಬಲಿಗಾಗಿ ಕಾಯ್ತಾ ಇದೆ ಮತ್ತೊಂದು ಚರಂಡಿ. ಎಲ್ಲಿ ಡೀಟೇಲ್ಸ್ ಇದೆ ನೋಡ್ಕೊಂಬನ್ನಿ. BWSSB ಬೆನ್ನಲ್ಲೇ ಜಿಬಿಎ ಎಡವಟ್ಟು, ಆಯತಪ್ಪಿ ಚರಂಡಿಗೆ ಬಿದ್ದ ವಿದ್ಯಾರ್ಥಿ. ಒಮ್ಮೆ ಈ ದೃಶ್ಯ ನೋಡಿ, ಶಾಲಾ ಬಾಲಕ ಕಣ್ಣೀರು ಹಾಕ್ತಿದ್ದಾನೆ. ಯೂನಿಫಾರ್ಮ್ ಕೊಚ್ಚಿಯಾಗಿದೆ, ಬ್ಯಾಗು ಬುಕ್ಕು ಚರಂಡಿ ಪಾಲಾಗಿದೆ. ಬೆಂಗಳೂರಿನ ಸರ್ವಜ್ಞ ನಗರದಲ್ಲಿರುವಂತಹ ಗೋವಿಂದಪುರದಲ್ಲಿ ಬಾಲಕನೊಬ್ಬ ಶಾಲೆಗೆ ಹೋಗ್ತಿದ್ದ. ಆಗ ತಪ್ಪಿ ಈ ಚರಂಡಿಗೆ ಬಿದ್ದಿದ್ದಾನೆ ಈ ಬಾಲಕ. ಚರಂಡಿಗೆ ಬಿದ್ದ ಬಾಲಕನ ನೋಡಿದ ಸ್ಥಳೀಯರು ಏನಾಯ್ತು ಕಂದ ಅಂತ ರಕ್ಷಣೆಗೆ ಧಾವಿಸಿದ್ದಾರೆ. ಗೋವಿಂದಪುರದ ಈ ರಸ್ತೆ ಉದ್ದಕ್ಕೂ ಚರಂಡಿಗೆ ವಾಲ್ ಕಟ್ಟುವ ಕೆಲಸ ಮಾಡ್ತಿದ್ದಾರೆ. ಶಾಲೆಯ ಮುಂದೆಯೇ ಕಾಮಗಾರಿ ನಡೆಸಿದ್ರು ಯಾವುದೇ ಮುಂಜಾಗೃತಾ ಕ್ರಮ ಕೈಗೊಂಡಿಲ್ಲ. ಮಕ್ಕಳು, ವೃದ್ಧರು, ಮಹಿಳೆಯರು ಸೇರಿ ಕಂಟಕ. ಇನ್ನು ಈ ವಿಷಯ ತಿಳಿತಾ ಇದ್ದಂತೆ ರಿಪಬ್ಲಿಕ್ ಕನ್ನಡ ಸ್ಪಾಟ್ಗೆ ಎಂಟ್ರಿ ಕೊಟ್ಟಿತ್ತು ನೋಡಿ. ಗ್ರೌಂಡ್ ರಿಪೋರ್ಟ್ ಮಾಡಿ ಜನರ ಕಷ್ಟವನ್ನ ಆಲಿಸಿದ್ವಿ. ಈಗಂತ ಏನಿಲ್ಲ, ಒಂದು 2 ವರ್ಷದಿಂದ ಸಮಸ್ಯೆ ಆಗ್ತಾ ಇರೋದೆ. ಅವ್ರಿಗೆ ಹೇಳ್ರೆ ಏನು ಮಾಡ್ತಾ ಇಲ್ಲ ಯಾರೂ ಇಲ್ಲಿ. ಬಿದ್ದಿದೆ ಅವ್ರಿಗೆ ಹೇಳ್ರು ಯಾರು ಕೇಳಲ್ಲ ಸರ್ ಇಲ್ಲಿ. ಬರೀ 2 ವರ್ಷದಿಂದ ನಡೀತಾ ಇದೆ ಕೆಲಸ. 1 ವರ್ಷ ಅಲ್ಲ, 2 ವರ್ಷದಿಂದ ನಡೀತಾ ಇದೆ ಕೆಲಸ. ಕಳೆದ ವರ್ಷ ಚರಂಡಿಗೆ ಬಿದ್ದು ವ್ಯಕ್ತಿ ಬಲಿ. ಎರಡು 3 ವರ್ಷದಿಂದ ಗೋವಿಂದಪುರದಲ್ಲಿ ಆಮೆಗತಿಯಲ್ಲಿ ಚರಂಡಿ ಕಾಮಗಾರಿ ನಡೀತಲೇ ಇದೆ. ಇದರಿಂದ ಕಳೆದ ವರ್ಷ ವ್ಯಕ್ತಿಯೊಬ್ಬರು ಚರಂಡಿಗೆ ಬಿದ್ದು ಮೃತಪಟ್ಟಿದ್ರಂತೆ. ಅಲ್ಲದೆ ಚರಂಡಿ ವಾಲ್ನ ಯಮಕಂಬಿಗಳು ಬಾಲಕನೊಬ್ಬನಿಗೆ ಚುಚ್ಚಿಕೊಂಡಿದ್ವಂತೆ. ಇದು 3ನೇ ಸರಿ. ಏನಾಯ್ತು ಅಂದ್ರೆ ಯಾರು ಬಂದು ಕೇಳೋರು ಯಾರು ಇಲ್ಲ ಸರ್. ಇಲ್ಲಿ ಆಲ್ರೆಡಿ ಡೆತ್ ಆಗಿದೆ ಸರ್. ಲಾಸ್ಟ್ ಟೈಮ್ ಬಂದು ಬರ್ಕತ್ ಫಂಕ್ಷನ್ ಅಲ್ಲತ್ತ, ಅಲ್ಲೂ ಕಂಬಿಗಳು ಚುಚ್ಕೊಂಡು ಆ ಮಗುಗೋಸ್ಕರ ಇದಾಯ್ತು. ಇವಾಗ ನೋಡಿ ಇಲ್ಲಿ ಈ ಥರ ಆಗ್ತಾ ಇದೆ. ಇದು ಆಲ್ರೆಡಿ 7-8 ತಿಂಗಳಿಂದ ಹಂಗೆ ಇದು ಮಾಡಿದ್ದಾರೆ. ಯಾರಿಗಾನ ಹೇಳಿದ್ರೆ ಕಿವಿಗೆ ಹಾಕೋಣಲ್ಲ. ಇಲ್ಲಿ ಲೋಕಲ್ ಲೀಡರ್ಸ್ ಇದ್ದಾರೆ. ಲೀಡರ್ಸ್ ಅದೇ ಜಾಡ್ ಸಾಹೇಬ್ರು ಪ್ರತಿಯೊಂದಿನ ಮಾಡ್ತಾರೆ. ಲೋಕಲ್ ಲೀಡರ್ ದೌರ್ಜನ್ಯ ಮಾಡ್ತಾರೆ. ನಾವೇ ಎಲ್ಲ ಅಂದ್ಬಿಟ್ಟು ಏನಾನ ಹೇಳಿದ್ರೆ ನಾವು ಮಾಡಿಸ್ತೀರಿ ಅಂತೀರ, ಅದಕ್ಕಿಂತ ಬಿಟ್ಟು ಯಾರೂ ಬರಲ್ಲ ಸರ್. ಸ್ಲ್ಯಾಬ್ ಹಾಕ್ರಪ್ಪ ಅಂದ್ರೆ ಕಬ್ಬಿಣದ ಶೀಟ್ ಹಾಕಿದ್ರು. ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ಮೋರಿ ದಾಟಲು ಕಬ್ಬಿಣದ ಶೀಟ್ ಹಾಕಿ ತೇಪೆ ಹಚ್ಚುವ ಕೆಲಸವನ್ನ ಮಾಡಿದ್ರು. ಆದ್ರೆ ಇದು ಕೂಡ ಅಪಾಯವೇ. ಕೂಡಲೇ ಜಿಬಿಎ ಅಧಿಕಾರಿಗಳು ಸ್ಲ್ಯಾಬ್ ಹಾಕಿ ಚರಂಡಿ ಮುಚ್ಚಬೇಕಾಗಿದೆ. ಕಡತನಿತ್ಯಗೆ ಜಾರಿರುವಂತಹ ಜಿಬಿಎ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಚರಂಡಿ ಕಾಮಗಾರಿಗೆ ವೇಗ ಕೊಡಬೇಕಾಗಿದೆ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅರಣ್ಯ ಸಚಿವರೇ, ನೀವು ಎಲ್ಲೇ ಇದ್ರೂ ಕೂಡ ಈ ಸ್ಟೋರಿಯನ್ನ ನೋಡಲೇಬೇಕು. ಸರ್ಕಾರದ ನಿರ್ಲಕ್ಷ್ಯ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಅಧಿಕಾರಿಗಳ ಕಳ್ಳಾಟವನ್ನ ಪಿನ್ ಟು ಪಿನ್ ಆಗಿ ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಾ ಇದೆ. ಹಾಗಾದ್ರೆ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಅಧಿಕಾರಿಗಳು ಏನ್ ಮಾಡಿದ್ರು? ಈ ಮಿಡ್ ನೈಟ್ ನಲ್ಲಿ ಖಾಸಗಿ ಆಸ್ಪತ್ರೆ ಸ್ಕ್ಯಾನಿಂಗ್ ಸೆಂಟರ್ ನಲ್ಲಿ ಆಗಿದ್ದೇನು? ಈ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇದೆ. 9:30ಕ್ಕೆ ಮಿಸ್ ಮಾಡಲೇಬೇಕು. ಬೆಂಗಳೂರಲ್ಲಿ ಅರ್ಧಂಬರ್ಧ ಕಾಮಗಾರಿ,
ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಜನರಂತೂ ರೋಸ್ ಹೋಗಿದ್ದಾರೆ. ಮೊನ್ನೆ ತಾನೇ ಒಂದು ಓಪನ್ ಚರಂಡಿಗೆ ಬಾಲಕ ಬಿದ್ದು ಮೃತಪಟ್ಟ ಆ ನಂತರದಲ್ಲಿ ಬಲಿಗಾಗಿ ಕಾಯ್ತಾ ಇದೆ ಮತ್ತೊಂದು ಚರಂಡಿ. ಎಲ್ಲಿ ಡೀಟೇಲ್ಸ್ ಇದೆ ನೋಡ್ಕೊಂಬನ್ನಿ. BWSSB ಬೆನ್ನಲ್ಲೇ ಜಿಬಿಎ ಎಡವಟ್ಟು. ಆಯತಪ್ಪಿ ಚರಂಡಿಗೆ ಬಿದ್ದ ವಿದ್ಯಾರ್ಥಿ. ಒಮ್ಮೆ ಈ ದೃಶ್ಯ ನೋಡಿ, ಶಾಲಾ ಬಾಲಕ ಕಣ್ಣೀರು ಹಾಕ್ತಿದ್ದಾನೆ. ಯೂನಿಫಾರ್ಮ್ ಕೊಚ್ಚಿಯಾಗಿದೆ, ಬ್ಯಾಗು ಬುಕ್ಕು ಚರಂಡಿ ಪಾಲಾಗಿದೆ. ಬೆಂಗಳೂರಿನ ಸರ್ವಜ್ಞ ನಗರದಲ್ಲಿರುವಂತಹ ಗೋವಿಂದಪುರದಲ್ಲಿ ಬಾಲಕನೊಬ್ಬ ಶಾಲೆಗೆ ಹೋಗ್ತಿದ್ದ. ಆಗ ತಪ್ಪಿ ಈ ಚರಂಡಿಗೆ ಬಿದ್ದಿದ್ದಾನೆ ಈ ಬಾಲಕ. ಚರಂಡಿಗೆ ಬಿದ್ದ ಬಾಲಕನ ನೋಡಿದ ಸ್ಥಳೀಯರು ಏನಾಯ್ತು ಕಂದ ಅಂತ ರಕ್ಷಣೆಗೆ ಧಾವಿಸಿದ್ದಾರೆ. ಗೋವಿಂದಪುರದ ಈ ರಸ್ತೆ ಉದ್ದಕ್ಕೂ ಚರಂಡಿಗೆ ವಾಲ್ ಕಟ್ಟುವ ಕೆಲಸ ಮಾಡ್ತಿದ್ದಾರೆ. ಶಾಲೆಯ ಮುಂದೆಯೇ ಕಾಮಗಾರಿ ನಡೆಸಿದ್ರು ಯಾವುದೇ ಮುಂಜಾಗೃತಾ ಕ್ರಮ ಕೈಗೊಂಡಿಲ್ಲ. ಮಕ್ಕಳು, ವೃದ್ಧರು, ಮಹಿಳೆಯರು ಸೇರಿ ಕಂಟಕ. ಇನ್ನು ಈ ವಿಷಯ ತಿಳಿತಾ ಇದ್ದಂತೆ ರಿಪಬ್ಲಿಕ್ ಕನ್ನಡ ಸ್ಪಾಟ್ಗೆ ಎಂಟ್ರಿ ಕೊಟ್ಟಿತ್ತು ನೋಡಿ. ಗ್ರೌಂಡ್ ರಿಪೋರ್ಟ್ ಮಾಡಿ ಜನರ ಕಷ್ಟವನ್ನ ಆಲಿಸಿದ್ವಿ. ಈಗಂತ ಏನಿಲ್ಲ, ಒಂದು 2 ವರ್ಷದಿಂದ ಸಮಸ್ಯೆ ಆಗ್ತಾ ಇರೋದೆ. ಅವ್ರಿಗೆ ಹೇಳ್ರೆ ಏನು ಮಾಡ್ತಾ ಇಲ್ಲ ಯಾರೂ ಇಲ್ಲಿ. ಬಿದ್ದಿದೆ, ಅವ್ರಿಗೆ ಹೇಳ್ರು ಯಾರು ಕೇಳಲ್ಲ ಸರ್ ಇಲ್ಲಿ. ಬರೀ 2 ವರ್ಷದಿಂದ ನಡೀತಾ ಇದೆ ಕೆಲಸ. 1 ವರ್ಷ ಅಲ್ಲ, 2 ವರ್ಷದಿಂದ ನಡೀತಾ ಇದೆ ಕೆಲಸ. ಕಳೆದ ವರ್ಷ ಚರಂಡಿಗೆ ಬಿದ್ದು ವ್ಯಕ್ತಿ ಬಲಿ. ಎರಡು 3 ವರ್ಷದಿಂದ ಗೋವಿಂದಪುರದಲ್ಲಿ ಆಮೆಗತಿಯಲ್ಲಿ ಚರಂಡಿ ಕಾಮಗಾರಿ ನಡೀತಲೇ ಇದೆ. ಇದರಿಂದ ಕಳೆದ ವರ್ಷ ವ್ಯಕ್ತಿಯೊಬ್ಬರು ಚರಂಡಿಗೆ ಬಿದ್ದು ಮೃತಪಟ್ಟಿದ್ರಂತೆ. ಅಲ್ಲದೆ ಚರಂಡಿ ವಾಲ್ನ ಯಮಕಂಬಿಗಳು ಬಾಲಕನೊಬ್ಬನಿಗೆ ಚುಚ್ಚಿಕೊಂಡಿದ್ವಂತೆ. ಇದು 3ನೇ ಸರಿ. ಏನಾಯ್ತು ಅಂದ್ರೆ ಯಾರು ಬಂದು ಕೇಳೋರು ಯಾರು ಇಲ್ಲ ಸರ್ ಇಲ್ಲಿ. ಆಲ್ರೆಡಿ ಡೆತ್ ಆಗಿದೆ ಸರ್. ಲಾಸ್ಟ್ ಟೈಮ್ ಬಂದು ಬರ್ಕತ್ ಫಂಕ್ಷನ್ ಅಲ್ಲತ್ತ ಅಲ್ಲೂ ಕಂಬಿಗಳು ಚುಚ್ಕೊಂಡು ಆ ಮಗುಗೋಸ್ಕರ ಇದಾಯಿತು. ಇವಾಗ ನೋಡಿ ಇಲ್ಲಿ ಈ ಥರ ಆಗ್ತಾ ಇದೆ. ಇದು ಆಲ್ರೆಡಿ 7-8 ತಿಂಗಳಿಂದ ಹಂಗೆ ಇದು ಮಾಡಿದ್ದಾರೆ. ಯಾರಿಗಾನ ಹೇಳಿದ್ರೆ ಕಿವಿಗೆ ಹಾಕೊಳಲ್ಲ. ಇಲ್ಲಿ ಲೋಕಲ್ ಲೀಡರ್ಸ್ ಇದ್ದಾರೆ. ಲೀಡರ್ಸ್ ಅದೇ ಜಾಡ್ ಸಾಹೇಬ್ರು ಪ್ರತಿಯೊಂದಿನ ಮಾಡ್ತಾರೆ. ಲೋಕಲ್ ಲೀಡರ್ ದೌರ್ಜನ್ಯ ಮಾಡ್ತಾರೆ. ನಾವೇ ಎಲ್ಲ ಅಂದ್ಬಿಟ್ಟು ಏನಾನ ಹೇಳಿದ್ರೆ ನಾವು ಮಾಡಿಸ್ತೀರಿ ಅಂತೀರ. ಅದಕ್ಕಿಂತ ಬಿಟ್ಟು ಯಾರೂ ಬರಲ್ಲ ಸರ್. ಸ್ಲ್ಯಾಬ್ ಹಾಕ್ರಪ್ಪ ಅಂದ್ರೆ ಕಬ್ಬಿಣದ ಶೀಟ್ ಹಾಕಿದ್ರು. ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ಮೋರಿ ದಾಟಲು ಕಬ್ಬಿಣದ ಶೀಟ್ ಹಾಕಿ ತೇಪೆ ಹಚ್ಚುವ ಕೆಲಸವನ್ನ ಮಾಡಿದ್ರು. ಆದ್ರೆ ಇದು ಕೂಡ ಅಪಾಯವೇ. ಕೂಡಲೇ ಜಿಬಿಎ ಅಧಿಕಾರಿಗಳು ಸ್ಲ್ಯಾಬ್ ಹಾಕಿ ಚರಂಡಿ ಮುಚ್ಚಬೇಕಾಗಿದೆ. ಕಡತನಿತ್ಯಗೆ ಜಾರಿರುವಂತಹ ಜಿಬಿಎ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಚರಂಡಿ ಕಾಮಗಾರಿಗೆ ವೇಗ ಕೊಡಬೇಕಾಗಿದೆ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.